ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ವೆಡ್ನೆಸ್ಡೇ ವ್ಲಾಗ್. ನಿನ್ನೆ ನಾವು ಊರಿಗೆ ಹೋಗಬೇಕು ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಟಿದ್ವಿ. ಒಂದೊಂದು ಥಿಂಗ್ಸ್ ಎಲ್ಲ ಮನೇಲೆ ಇಟ್ಟಿದ್ರೆ ಮರ್ತು ಹೋಗ್ಬಿಡುತ್ತೆ, ರೂಮಲ್ಲೆಲ್ಲ ಇಟ್ಟಿದ್ರೆ. ಸೊ ಹೊರಗಡೆ ಎಲ್ಲ ತಂದು ಪ್ಯಾಕ್ ಮಾಡಿ ಇಟ್ಟಿದ್ದೆ. ಆ್ಯಂಡ್ ಹೊರಗಡೆ ಪಕ್ಕದ ಮನೆ ಮಕ್ಕಳೆಲ್ಲ ಮನೆ ಒಳಗಡೆ ಅಲ್ಲಿ ಬಂದೇನು ಆಟ ಆಡ್ತಿದ್ದು, ಅವರಮ್ಮ ಕರ್ಕೊಂಡು ಹೋದ್ರು. ಆ್ಯಂಡ್ ನಮ್ಮ ಹಸ್ಬೆಂಡ್ ಎಲ್ಲ ಕಾರೆಲ್ಲ ರೆಡಿ ಮಾಡ್ತಿದ್ರು. ಅದು ಕವರ್ ಎಲ್ಲ ತೆಗ್ದಿದ್ದು, ಕವರ್ ಹಾಕಿರ್ತಾರೆ ಎನಿ ಟೈಮ್. ಯಾಕೆಂದ್ರೆ ಅಲ್ಲಿ ತುಂಬಾ ಡಸ್ಟ್, ಮೇನ್ ರೋಡ್ ಸ್ವಲ್ಪ ನಮ್ಮ ಮನೆಗೆ ಹತ್ರ ಇರೋದ್ರಿಂದ ತುಂಬಾ ಡಸ್ಟ್ ಎಲ್ಲ ಕುತ್ಕೊಳುತ್ತೆ. ಆಲ್ಮೋಸ್ಟ್ ಎನಿ ಟೈಮ್ ಕವರ್ ಹಾಕಿರ್ತಾರೆ. ಕವರ್ ಎಲ್ಲ ತೆಗೆದ್ಬಿಟ್ಟು ಫೋಲ್ಡ್ ಮಾಡಿ ಇಟ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ರು ಊರಿಗೆ ಹೋಗೋದಕ್ಕೆ. ಆ್ಯಂಡ್ ನಾನು ಥಿಂಗ್ಸ್ ಎಲ್ಲ ತಗೊಂಡು ಹೊರಗಡೆ ಎಲ್ಲ ಇಟ್ಟು ರೆಡಿ ಮಾಡಿದೆ. ನಮ್ದು ಏನೇನಿರುತ್ತೆ ಲಗೇಜ್ ಎಲ್ಲದೂ ನಾವು ಈ ಹಾಲಲ್ಲಿ ಇಟ್ಬಿಡ್ತೇವೆ. ಯಾಕೆಂದ್ರೆ ಒಂದೊಂದ್ಸಲ ಮರ್ತೋಗ್ಬಿಡುತ್ತೆ. ಒಂದ್ಸಲ ಎನಿ ಟೈಮ್ ತರ್ತಿದ್ವಿ, ನಮ್ಮ ಕುಂದನ್ ಬ್ಯಾಗ್ನೇ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ವಿ. ನಾನು ಆಲ್ಮೋಸ್ಟ್ ಇಟ್ಟಿದ್ದೆ, ನಮ್ಮ ಹಸ್ಬೆಂಡ್ ರೂಮಲ್ಲೇ ಇಟ್ಟಿದ್ರು. ಅವರು ಕುಂದನ್ ನಾನು ಬಟ್ಟೆ ತರ್ತೀನಿ ಕುಂದಂದು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ನಾವು ಇಬ್ರು ನೆನಪು ಮಾಡ್ಕೊಂಡಿಲ್ಲ, ಒಂದ್ಸಲ ಹಾಗೆ ಬಿಟ್ಟು ಬಂದ್ಬಿಟ್ಟಿದ್ವಿ. ಸಂಧ್ಯಾ ಅವಾಗ ನಮ್ ಕೊರಿಯರ್ ಮಾಡಿದ್ಲು ಬ್ಯಾಗ್ ಎಲ್ಲ. ಅದಕ್ಕೋಸ್ಕರ ಎಲ್ಲಾದನ್ನೂ ತಂದ್ಬಿಟ್ಟು ಹಾಲಿಗೆ ಇಟ್ಬಿಡ್ತೇವೆ. ಎಲ್ಲಾದನ್ನೂ ಪ್ಯಾಕ್ ಮಾಡ್ಕೊಂಡು ಕಾರ್ ಒಳಗಡೆ ಡಿಕ್ಕಿನಲ್ಲಿ ಇಟ್ಬಿಟ್ಟು ರೆಡಿ ಆದ್ವಿ. ಆಲ್ಮೋಸ್ಟ್ ನಾವು ಹೊರಟಾಗ ಅರೌಂಡ್ 6 ಆಗಿತ್ತು ಅನ್ಸುತ್ತೆ. ನಾವು ಯೂಶಲಿ ಏನಾದರೂ ಬರಬೇಕಾದ್ರೆ ಆಲ್ಮೋಸ್ಟ್ ಮಾರ್ನಿಂಗ್ ಹೊರಟ್ಬಿಡ್ತೀವಿ, ಒಂದು 6:30ಗೆಲ್ಲ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಫ್ರೈಡೇ ಇತ್ತಲ್ಲ, ಸೊ ಮತ್ತೆ ಗುರುವಾರ ಬರೋದಕ್ಕಾಗಲ್ಲ. ನಮ್ಮ ಹಸ್ಬೆಂಡ್ ಬೆಳಗ್ಗೆ ಬೇಗ ಎದ್ದೇಳಲ್ಲ. ಅದಕ್ಕೆ ಬುಧವಾರ ನೈಟೇ ಹೋಗ್ಬಿಡೋಣ, ಒಂದು 6ಗೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಳ್ತೀನಿ ಅಂತ ಅಂದ್ರು. ಸೊ ಬುಧವಾರ ಒಂದು ನಿನ್ನೆ ಸಂಜೆ 6ಗೆ ಹೊರಟ್ವಿ. ನೋಡಿ ಅದು ಬಿಲ್ಡಿಂಗ್ ಎಷ್ಟು ಚೆನ್ನಾಗಿದೆ ಅಂತ. ಆ ಬಿಲ್ಡಿಂಗ್ ಆ್ಯಕ್ಚುಲಿ ಫ್ರಂಟಲ್ಲಿ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಅದು ನನ್ನ ಕ್ಯಾಮ್ರಾ ಎಲ್ಲ ತೆಗೆಯೋದಕ್ಕೆ ಮಿಸ್ ಆಗಿಬಿಡ್ತು. ಫ್ಲ್ಯಾಟ್ ತುಂಬಾ ಚೆನ್ನಾಗಿದೆ ಅದು. ಫ್ರಂಟಿಂದ ತುಂಬ ಡಿಸೈನ್ ಇದೆ. ತುಂಬ ವ್ಯೂ, ಸಕ್ಕತ್ತಾಗಿ ವ್ಯೂ ಇರುತ್ತೆ ಫ್ಲ್ಯಾಟಲ್ಲೆಲ್ಲ ಇದ್ರೆ. ನೋಡೋಣ, ಎಲ್ರಿಗೂ ಸಿಗ್ಬೇಕಲ್ಲ ಅದೃಷ್ಟ. ಯಾವಾಗಂತ ಫ್ಲ್ಯಾಟಲ್ಲಿ ಇರ್ತೀವೋ ಗೊತ್ತಿಲ್ಲ. ಬಟ್ ಆ ಥರದ್ದೆಲ್ಲ ಫ್ಲ್ಯಾಟ್ ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ. ಅದು ತುಂಬ ಅವೆಲ್ಲ ಆಲ್ಮೋಸ್ಟ್ ಕ್ರೋರ್‌ಗಟ್ಲೆ ಇರುತ್ತೆ. 2 ಕ್ರೋರ್, 3 ಕ್ರೋರ್ಸ್ ಎಲ್ಲ ಇರುತ್ತೆ ಅಂಥ ಫ್ಲ್ಯಾಟ್‌ಗಳು. ನಾವೆಲ್ಲ ಆನ್ ದ ವೇ ಬರೋ ಹೊತ್ತಿಗೆಲ್ಲ ಆಲ್ಮೋಸ್ಟ್ ಒಂದು 8, 8:30 ಆಗಿತ್ತು. ನಮ್ಮ ಕುಂದನಮ್ಮ ಹೊಟ್ಟೆ ಹಸ್ದಿದೆ, ನಂಗೆ ಬೆಣ್ಣೆ ದೋಸೆ ಬೇಕು ಅಂತ ಅಂದ. ಈಗಂತೂ ಆಲ್ಮೋಸ್ಟ್ ಬೆಣ್ಣೆ ದೋಸೆ ತಿನ್ನೋದಕ್ಕೆ ಭಯ ಆಗುತ್ತೆ. ಈಗ ಆಲ್ಮೋಸ್ಟ್ ಏನು ನಿಮ್ಗೆಲ್ರಿಗೂ ಗೊತ್ತು, ಆರೋಗ್ಯ ಇಲಾಖೆಯವರು ಬೆಣ್ಣೆ ಏನೇನು ಸಿಗ್ತಾ ಇದೆ ಹೊರಗಡೆ ಎಲ್ಲ, ಅದೆಲ್ಲ ತುಂಬಾ ಆರ್ಟಿಫಿಷಿಯಲ್ ಕಲರ್ ಹಾಕಿರ್ತಾರೆ, ಕೆಮಿಕಲ್ ಹಾಕಿದ್ದಾರೆ, ತುಂಬ ಹೆಲ್ತಿಗೆ ಇಶ್ಯೂಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಪ್ರಿಪೇರ್ ಮಾಡೋರೆಲ್ಲ. ನಂಗಂತೂ ತಿನ್ನೋದಕ್ಕೆ ಭಯ ಆಗ್ತಿತ್ತು. ಆದರೂ ಒಂದು ದೋಸೆ ತಿನ್ಕೊಂಡು ಹೋದ್ವಿ. ನಾನು ಆ್ಯಕ್ಚುಲಿ ಸ್ವಾತಿ ಹೋಟೆಲಲ್ಲಿ ತುಂಬ ಇಷ್ಟಪಡ್ತೀನಿ. ಸ್ವಾತಿ ಹೋಟೆಲ್ ತುಂಬಾನೇ ಚೆನ್ನಾಗಿರುತ್ತೆ. ಎಲ್ಲ ತುಂಬ ವೆರೈಟೀಸ್ ಆಫ್ ಫುಡ್ ಇರುತ್ತೆ. ಅಷ್ಟೇ ಹೈಜಿನಿಕ್ ಇರುತ್ತೆ. ಆ್ಯಂಡ್ ವಾಶ್‌ರೂಮ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ನೀವೇನಾದ್ರು ಒಂದ್ಸಲ ಹೋಗ್ಬೇಕಾದ್ರೆ ಹಾಸನ್ ಟು ಬ್ಯಾಂಗ್ಳೂರ್ ಸ್ವಾತಿ ಹೋಟೆಲ್‌ಗೆ ಹೋಗಿ. ಊಟನೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಮಗೆ ಹೋಗೋಣ ಅಂದರೆ ಅದು ಆ ಸೈಡ್ ಇರೋದು. ಇಲ್ಲಿಂದ ಹೋಗ್ಬೇಕಾದ್ರೆ ನಮಗೆ ರೈಟ್ ಸೈಡ್ ಸ್ವಾತಿ ಹೋಟೆಲ್ ಸಿಗುತ್ತೆ. ಅದಕ್ಕೆ ಬೆಣ್ಣೆ ದೋಸೆ ಈಗ ಹೊಸ್ದಾಗಿ ಮಾಡಿದಾರಲ್ಲ, ಒಂದ್ಸಲ ಟೇಸ್ಟ್ ಹೇಗಿರುತ್ತೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹಸ್ಬೆಂಡ್ ಸ್ವಾತಿ ಹೋಟೆಲ್ ಬೇಡ, ಅದು ಆ ಸೈಡ್ ಇದೆ. ಇಲ್ಲಿ ಬೆಣ್ಣೆ ದೋಸೆ ಇದೆ, ಒಂದ್ಸಲ ಟೇಸ್ಟ್ ಮಾಡಿ ನೋಡ್ಕೊಂಡು ಹೋಗೋಣ ಬಾ ಅಂತ ಇಲ್ಲಿಗೆ ಕರ್ಕೊಂಡು ಬಂದರು. ದೋಸೆ ಕುಂದನ್ಗೆ ಒಂದು ಬೆಣ್ಣೆ ದೋಸೆ. ಆಮೇಲೆ ನಾನು ಪಲಾವ್ ಇಷ್ಟಪಡ್ತೀನಿ ಅಂದ್ಬಿಟ್ಟು ರೈಸ್ ಬಾತ್ ಇದೆ ಅಂತ ಅಂದರು. ರೈಸ್ ಬಾತ್ ಆರ್ಡ್ರ್ ಮಾಡಿದ್ರು. ಅದು ನಂಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ, ಅದು ಚೆನ್ನಾಗಿರಲಿಲ್ಲ. ಬೆಣ್ಣೆ ದೋಸೆ ಮಾಡಿದ್ರು, ಅದು ಚೆನ್ನಾಗಿತ್ತು. ಕುಂದನ್ ಒಂದು ಬೆಣ್ಣೆ ದೋಸೆ, ಆಮೇಲೆ ನನಗೊಂದು ಬೆಣ್ಣೆ ದೋಸೆ ಹೇಳಿದ್ರು, ಇದು ರೈಸ್ ಬಾತ್ ಚೆನ್ನಾಗಿಲ್ಲ ಅಂದ್ಬಿಟ್ಟು. ಹಸ್ಬೆಂಡ್ ಈರುಳ್ಳಿ ದೋಸೆ ಆರ್ಡ್ರ್ ಮಾಡಿದ್ರು. ಸೊ ಬೆಣ್ಣೆ ದೋಸೆ ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ನೀವು ಒಂದ್ಸಲ ಹೋಗ್ಬೇಕಾದ್ರೆ ಬ್ಯಾಂಗ್ಳೂರ್ ಟು ಹಾಸನ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿದೆ. ಒಂದ್ಸಲ ನೀವು ಟ್ರೈ ಮಾಡಿ. ತುಂಬಾನೇ ಟೇಸ್ಟಿಯಾಗಿತ್ತು, ತುಂಬ ಜಾಸ್ತಿ ಬೆಣ್ಣೆ ಹಾಕಿದ್ರು. ನಾವು ಅಲ್ಲಿ ನನಗೆ ಆ್ಯಕ್ಚುಲಿ ನೈಟ್ ಎಲ್ಲ ಈ ಬೆಣ್ಣೆ ದೋಸೆ ಇವೆಲ್ಲ ಅಷ್ಟು ಸರಿ ಹೋಗಲ್ಲ ಹೊಟ್ಟೆಗೆ. ನನಗೆ ಆಲ್ಮೋಸ್ಟ್ ರೈಸ್ ಐಟಮೇ ತುಂಬ ನನಗೆ ಸ್ಯಾಟಿಸ್ಫೈ ಆಗೋದು. ಸ್ವಲ್ಪ ಅದನ್ನೇ ತಿನ್ಕೊಂಡೆ.
ಪಲಾವ್ ತಿನ್ನೋಣ ಅನ್ಕೊಂಡೆ ನಾನು ಸ್ವಾತಿ ಹೋಟೆಲಲ್ಲಿ. ಬಟ್ ರೈಟ್ ಸೈಡ್ ಇದೆ ಅಂದ್ಬಿಟ್ಟು ಮತ್ತೆ ರೋಡ್ ಕ್ರಾಸ್ ಮಾಡ್ಬೇಕು. ಹೋಗೋದು ಬೇಡ, ಬೇಕಿದ್ರೆ ಬರ್ಬೇಕಾದ್ರೆ ಒಂದ್ಸಲ ಹೋಗಿ ಬರೋಣ. ಈಗ ಇಲ್ಲೇ ಹೋಗೋಣ ಅಂದ್ಬಿಟ್ಟು ನಾವ್ ಇಲ್ಲಿಗೆ ಬಂದ್ವಿ ಬೆಣ್ಣೆ ದೋಸೆ ತಿನ್ನೋಣ ಅಂತ. 3 ಬೆಣ್ಣೆ ದೋಸೆ ಅಂದ್ರೆ ಈರುಳ್ಳಿ ದೋಸೆ, ಒಂದ್ 2 ಬೆಣ್ಣೆ ದೋಸೆ ಆರ್ಡರ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ನಾವು ಹೊರಟಿದ್ದು 6 ಆಲ್ಮೋಸ್ಟ್ ಅರೌಂಡ್ 6 ಆಗಿತ್ತು. ಬಟ್ ನಾವು ನೆಲಮಂಗಲ ರೀಚ್ ಆಗೋದು ಒಂದು 2 ಅವರ್ಸ್ ಆಯ್ತು. ಯಾಕೆಂದ್ರೆ ತುಂಬಾನೇ ಟ್ರಾಫಿಕ್ ಇತ್ತು. ಅದಕ್ಕೋಸ್ಕರನೇ ನಾವು ಸಂಜೆ ಹೊರಡಲ್ಲ. ಬೆಳಗ್ಗೆ ಆದ್ರೆ ಏನು ಟ್ರಾಫಿಕ್ ಇರಲ್ಲ. ಒಂದು 1 ಅವರ್ ಒಳಗಡೆ ನಾವಿರೋ ಏರಿಯಾದಿಂದ ನೆಲಮಂಗಲಕ್ಕೆ ಬರೋದಕ್ಕೆ ಬೆಳಗ್ಗೆ ಹೊರಟ್ರೆ ವಿತೌಟ್ ಟ್ರಾಫಿಕ್ 1 ಅವರ್ ಆಗುತ್ತೆ. ಬಟ್ ಸಂಜೆ ಏನಾದ್ರೂ ಹೊರಟ್ರಂತೂ 2 ಅವರ್ಸ್ ಆಗುತ್ತೆ. ಸಮ್‌ಟೈಮ್ಸ್ 2 ½ ಅನ್ ಅವರ್ ಆದ್ರೂ ಆಯ್ತು. ಹೇಳಕ್ಕಾಗಲ್ಲ. ನಾವೇನಾದ್ರೂ ಈ ಥರ್ಸ್‌ಡೇ ಇವತ್ತೇನಾದ್ರೂ ನೈಟ್ ಹೊರಟಿದ್ರಂತೂ ನಮಗೆ ನಿಜವಾಗ್ಲೂ ಬರೋದಕ್ಕೆ ತುಂಬಾನೇ ಕಷ್ಟ ಆಗ್ತಿತ್ತು. ಜಾಸ್ತಿ ನಾವಲ್ಲೇ ಒಂದು 2 ½ ಅನ್ ಅವರ್ ಆಗೋದೇನೋ ನಾವು ನೆಲಮಂಗಲ ಬರೋದಕ್ಕೆ. ಆದ್ರೂ ಸ್ವಲ್ಪ ಟ್ರಾಫಿಕ್ ಇತ್ತು. ಲೇಟ್ ಆಯ್ತು. ನಾವು ಮನೆ ರೀಚ್ ಆಗಿದ್ದೆ ಆಲ್ಮೋಸ್ಟ್ 11:30 ನೈಟ್ ಆಗಿತ್ತು. ನೋಡಿ ಇಲ್ಲಿ ವ್ಯೂ ಬೆಣ್ಣೆ ದೋಸೆ ಕಾರ್ನರ್ ಇದೆಯಲ್ಲ, ಇಲ್ಲಿ ಕಾರ್ನರಲ್ಲಿ ಈ ರೀತಿ ಒಂದು ಚೇರ್ ಎಲ್ಲ ಹಾಕಿದ್ದಾರೆ. ಸ್ಟೋನ್ಸ್ ಇಂದ ಮಾಡಿದ್ದು. ಮಳೆ ಬಂದಿತ್ತು ಆಗ್ತಾನೆ. ಹೊರಗಡೆ ಎಲ್ಲ ಇಲ್ಲಿ ಊಟ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಈ ಪ್ಲೇಸ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ಲೈಟಿಂಗ್ಸ್ ಆಗಿರ್ಬೋದು ಅಂಡ್ ಡೆಕೋರೇಷನ್ ಆಗಿರ್ಬೋದು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ಅಲ್ಲಿ ಕೂತ್ಕೊಂಡು ಊಟ ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ಸ್ವಲ್ಪ ಥಂಡಿ ಇತ್ತು. ಬರ್ತಾ ಬರ್ತಾ ಬೆಂಗಳೂರಲ್ಲಿ ಅಷ್ಟೊಂದು ವೆದರ್ ಎಲ್ಲ ಥಂಡಿ ಇಲ್ಲ. ಬಟ್ ನಮ್ಮ ಹಾಸನ್ಗೆ ಬರ್ತಾ ಬರ್ತಾ ಸ್ವಲ್ಪ ವೆದರ್ ಎಲ್ಲ ತುಂಬಾ ಥಂಡಿ ಅನ್ನಿಸ್ತು, ಕೋಲ್ಡ್ ಅನ್ನಿಸ್ತು. ಸ್ವಲ್ಪ ಚಳಿ ಇತ್ತಲ್ಲ ನಮ್ಮ ಕುಂದನ್ಗ, ಮೇಲೆ ಮತ್ತೆ ಶೀತ ಏನಾದರೂ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಹೊರಗಡೆ ಅಷ್ಟು ಹೋಗ್ಲಿಲ್ಲ. ಆಮೇಲೆ ಸ್ವಲ್ಪ ಬೈಟು ಕಾಫಿ ಹೇಳಿದ್ರು. ಕಾಫಿ ಹೇಳಿದ್ರೆ ನಮ್ಮ ಕುಂದನೇ ಅರ್ಧ ಕುಡಿದ್ಬಿಡ್ತಾನೆ. ನಾನೊಂದು ಸ್ವಲ್ಪ ಕುಡ್ದೆ. ಆಮೇಲೆ ನಮ್ಮ ಕುಂದ ನನಗೆ ಕಣಮ್ಮ ನಾನು ಕುಡಿತೀನಿ ಅಂದ್ಬಿಟ್ಟು ಅವ್ನು ಫುಲ್ ಎಲ್ಲ ಕುಡ್ದಾಕ್ತ. ನಮ್ಮ ಹಸ್ಬೆಂಡ್ ಬರ್ತಾ ಬರ್ತಾ ನಿದ್ದೆ ಬರ್ತಿದೆ ಅಂತ ಅಂದ್ರು. ಸೊ ಜೋರಾಗಿ ಸ್ವಲ್ಪ ಮ್ಯೂಸಿಕ್ ಹಾಕಿದ್ರು. ಮ್ಯೂಸಿಕ್ ಕೇಳ್ಕೊಂಡು ಫುಲ್ ಈ ದೋಸೆ ತಿಂದ ತಕ್ಷಣ ಅದಾದ್ಮೇಲೆ ಒಂದು 5-10 ನಿಮಿಷಕ್ಕೆಲ್ಲ ಮ್ಯೂಸಿಕ್ ಸ್ಟಾರ್ಟ್ ಮಾಡಿದ್ರು. ಜೋರಾಗಿ ಸೌಂಡ್ ಕೊಟ್ಕೊಂಡು ಸ್ವಲ್ಪ, ಯಾಕೆಂದ್ರೆ ನಿದ್ದೆ ಎಲ್ಲ ಹೋಗುತ್ತೆ. ನಿದ್ದೆ ಬಂದ್ರೆ ಗಾಡಿ ಓಡಿಸೋದು ಕಷ್ಟ. ನೈಟ್ ಹೊತ್ತು ಆ್ಯಕ್ಚುಲಿ ನನಗೆ ತುಂಬ ಭಯ ಆಗುತ್ತೆ ಟ್ರಾವೆಲ್ ಮಾಡೋದಕ್ಕೆ. ನಾನು ನೈಟ್ ಯೂಶುವಲಿ ಟ್ರಾವೆಲ್ ಮಾಡಲ್ಲ. ಈ ಟ್ರಕ್‌ಗಳಾಗಿರ್ಬೋದು, ಲಾರಿಗಳಾಗಿರ್ಬೋದು, ಬಸ್ ಅಂತೂ ತುಂಬಾನೇ ಫಾಸ್ಟಾಗಿ ಬರ್ತಾರೆ. ಆ್ಯಂಡ್ ಕೆಲವ್ರಿಗೆ ನಿದ್ದೆನೂ ಬರ್ತಿರುತ್ತೆ. ತುಂಬ ಭಯ ಆಗುತ್ತೆ. ಆಲ್ಮೋಸ್ಟ್ ನಮ್ಮ ಹಸ್ಬೆಂಡ್ ಹೋಗ್ಬೇಕಾದ್ರೂ ಅಷ್ಟೇನೆ. ಅವರೊಬ್ಬರೇ ಹೋಗ್ಬೇಕಾದ್ರೆ ಟ್ರೈನ್ ಅಲ್ವಾ, ಬಸ್ಸಲ್ಲಿ ಹೋಗ್ಬಿಡ್ತಾರೆ. ನಾನು ಕುಂದನ್ ಬಂದ್ರೆ ಮಾತ್ರ ಕಾರ್ ತೆಗಿತಾರೆ. ಅಂತೂ ಇಂತೂ ಒಂದು 11:30 ರೀಚ್ ಆದ್ವಿ. ನಾನು ಆಮೇಲೆ ಲಗೇಜ್ ಎಲ್ಲ ರೂಮಿಗೆ ಇಟ್ಟೆ. ರೂಮಿಗೆ ಇಟ್ಬಿಟ್ಟು ಮಲ್ಕೊಳೋದಕ್ಕೆಲ್ಲ ರೆಡಿ ಮಾಡಿದೆ. ನಮ್ಮ ಕುಂದನ್ ಮತ್ತು ಹಸ್ಬೆಂಡ್ ಮಾತಾಡ್ತಾ ಇದ್ರು ಹಾಲಲ್ಲಿ.
ರಾತ್ರಿ ಮಲಗಿದ್ದು ಆಲ್ಮೋಸ್ಟ್ 1:30 ಆಯಿತು. ನಾಳೆ ಮತ್ತೆ ಪ್ರಿಪೇರ್ ಮಾಡಬೇಕು ಎಲ್ಲದನ್ನು. ಆಲ್ಮೋಸ್ಟ್ ನಾವು ಜಾಸ್ತಿ ಇದಕ್ಕೆ ತುಂಬ ವೆರೈಟೀಸ್ ಆಫ್ ಫುಡ್ ಏನು ಮಾಡೋಕ್ಕೆ ಹೋಗಲ್ಲ. ರವೆ ಉಂಡೆ ಮಾಡ್ತೀವಿ ಅಷ್ಟೇ. ನೋಡಿ ಇದು ನನ್ನ ಪಾಪು ಆದಾಗ ಡೆಲಿವರಿ ಆದಾಗ ಅದು ತನ್ಯ ಹಾಸ್ಪಿಟಲಲ್ಲಿ ಕೊಟ್ಟಿದ್ದು ಫೋಟೋ ಅದು. ನನ್ನ ಫೇಸ್ ಎಲ್ಲ ತುಂಬ ಊದ್ಬಿಟ್ಟು ತುಂಬಾ ಸ್ವೆಲ್ ಆಗಿತ್ತು. ಆ್ಯಂಡ್ ಫೇಸ್ ಎಲ್ಲ ತುಂಬ ಬ್ಲ್ಯಾಕ್ ಆಗಿತ್ತು. ನನಗೆ ಮೈಯೆಲ್ಲ ತುಂಬ ಕಡ್ತ ಆಗಿತ್ತು. ಒಂದು 3 ತಿಂಗಳು ನಾನು ನಿದ್ದೆನೇ ಮಾಡಿರಲಿಲ್ಲ ತುಂಬ ಇಚ್ಚಿಂಗ್ ಆಗಿ. ಆಮೇಲೆ ಡೆಲಿವರಿ ಆದಾಗ ನನ್ನ ಸರಿ ಹೋಯ್ತು ಅದೆಲ್ಲ. ಸೊ ನಾಳೆ ತುಂಬಾನೇ ಕೆಲಸ ಇರುತ್ತೆ. ಆ್ಯಂಡ್ ಸ್ಯಾರಿ ಎಲ್ಲ ಆಲ್ಮೋಸ್ಟ್ ನಾವು ನೈಟೇ ಉಡಿಸ್ಬಿಡ್ತೀವಿ. ನೈಟ್ ಸ್ಯಾರಿ ಎಲ್ಲ ದೇವರಿಗೆ ಉಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಆ್ಯಂಡ್ ರವೆ ಉಂಡೆ ಎಲ್ಲ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆ್ಯಂಡ್ ಇದಕ್ಕೆ ಒಬ್ಬಿಟ್ಟು ಮಾಡ್ತೀವಿ. ಒಬ್ಬಿಟ್ಟು ಮತ್ತು ರವೆ ಉಂಡೆ ಎರಡೇ ಮಾಡೋದು. ಒಬ್ಬಿಟ್ಟೆಲ್ಲ ನಾನು ನೈಟ್ ಎಲ್ಲ ಪಾಕ ತೆಗೆದು ರೆಡಿ ಮಾಡಿರ್ತೀನಿ. ಬೆಳಗ್ಗೆ ಎಲ್ಲ ಒಬ್ಬಿಟ್ಟು ಫುಲ್ ಕಂಪ್ಲೀಟ್ ಮಾಡ್ತೀನಿ. ರವೆ ಉಂಡೆ, ಒಬ್ಬಿಟ್ಟು ಎರಡೇ ಐಟಮ್ ನಾವು ಈ ಹಬ್ಬಕ್ಕೆ ಮಾಡೋದು. ಆ್ಯಂಡ್ ನಾಳೆ ಸ್ವಲ್ಪ ಎಲ್ಲ ಡೆಕೋರೇಷನ್ ಮಾಡೋದಿರುತ್ತೆ. ಸ್ಯಾರಿ ಉಡಿಸಿ ಕಳಸ ಎಲ್ಲ ರೆಡಿ ಮಾಡಬೇಕು. ಕೆಲವರೆಲ್ಲ ನೈಟೆಲ್ಲ ಸ್ಯಾರಿ ಉಡಿಸ್ಬಾರ್ದು, ಬೆಳಗ್ಗೆನೇ ಎದ್ದು ಉಡಿಸ್ಬೇಕು ಅಂತಾರೆ. ಬೆಳಗ್ಗೆನೇ ಎಲ್ಲ ಅದು ಮಾಡೋಕ್ಕಾಗಲ್ಲ, ಯಾಕೆಂದರೆ ಸ್ಯಾರಿ ಉಡ್ಸೋದು ತುಂಬ ಟೈಮ್ ಹಿಡಿಯುತ್ತೆ. ನಿಮ್ಮ ಕನ್ವೀನಿಯೆಂಟ್ ನಿಮಗೆ ಯಾವುದು ಸರಿ ಅನಿಸುತ್ತೆ ಅದನ್ನು ಮಾಡಿ. ಎಲ್ಲರೂ ಒಂದೊಂದು ಥರ ಹೇಳ್ತಾರೆ, ನಾವೆಲ್ಲವ್ರದ್ದು ಕೇಳೋಕ್ಕಾಗಲ್ಲ. ನೀವು ಹೇಗೆ ಮಾಡ್ಕೊಬಂದಿರ್ತೀರ ಮೊದಲಿಂದ ಆ ರೀತಿ ನಿಮ್ಗೆ ಹೇಗೆ ಸಮಾಧಾನ ಆಗುತ್ತೆ ಆ ರೀತಿ ಮಾಡ್ಕೊಂಡೋಗಿ. ಸೊ ಎಲ್ಲರೂ ಹೇಳ್ತಾರೆ ಅಂತ ತುಂಬ ಎಲ್ಲದಕ್ಕೂ ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. ಆ್ಯಂಡ್ ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಮ್ಮ ಖುದ್ನ ತೋರಿಸ್ತಾ ಇದ್ದೇನೆ, ಅಮ್ಮ ನೀನು, ಇದು ಪಪ್ಪ, ಇದು ನಾನು ಅಂತ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.